ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪಾಸ್ಕ ಕಾಲದ 6ನೆಯ ವಾರ, ಮೇ 23, 2022 ಸೋಮವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 15ನೆಯ ಅಧ್ಯಾಯ 26ರಿಂದ 16ನೆಯ ಅಧ್ಯಾಯ 4ನೆಯ ವಚನದವರೆಗೆ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು: ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೆನು. ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು. ಮೊದಲಿನಿಂದಲೂ ನನ್ನ ಸಂಗಡ ಇದ್ದ ನೀವು ಕೂಡ ನನ್ನನ್ನು ಕುರಿತು ಸಾಕ್ಷಿ ನೀಡುವವರಾಗಿದ್ದೀರಿ. ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಜನರು ನಿಮ್ಮನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸುವರು. ಅಷ್ಟೇ ಅಲ್ಲ, ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಬಲಿ ಕೊಟ್ಟೆನೆಂದು ಭಾವಿಸುವ ಕಾಲವೂ ಬರಲಿದೆ. ನನ್ನನ್ನಾಗಲಿ ಪಿತನನ್ನಾಗಲಿ ಅವರು ಅರಿತಿಲ್ಲದ ಕಾರಣ ನಿಮಗೆ ಹೀಗೆ ಮಾಡುವರು. ಅಂಥ ಕಾಲ ಬಂದಾಗ ಇದನ್ನೆಲ್ಲ ಕುರಿತು ನಾನು ನಿಮ್ಮನ್ನು ಮೊದಲೇ ಎಚ್ಚರಿಸಿದ್ದೇನೆಂದು ನೀವು ನೆನೆಸಿಕೊಳ್ಳುವಂತೆ ಇದನ್ನು ಹೇಳುತ್ತಿದ್ದೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರು ಕ್ರಿಸ್ತನಲ್ಲಿನ ನಮ್ಮ ವಿಶ್ವಾಸವನ್ನು ಸದೃಢಗೊಳಿಸಿ ಮುನ್ನಡೆಸುವರು. ಆತ್ಮೀಯರೇ, ಕ್ರಿಸ್ತರು ನಮ್ಮ ಪೋಷಕರನ್ನಾಗಿ ಪವಿತ್ರಾತ್ಮರನ್ನು ಕಳುಹಿಸುವುದಾಗಿ ನಮಗೆ ಭರವಸೆಯನ್ನು ನೀಡುತ್ತಾರೆ. ಪವಿತ್ರಾತ್ಮರು ನಮ್ಮ ಪರವಾಗಿದ್ದು ನಮ್ಮನ್ನು ಬೆಂಬಲಿಸುವುದಲ್ಲದೆ ಬದುಕಿನ ಸಂಕಷ್ಟದ ಸಮಯದಲ್ಲಿ ನಮ್ಮ ಒತ್ತಾಸೆಯಾಗಿಯೂ ಮತ್ತು ನೈತಿಕ ಬೆಂಬಲವಾಗಿಯೂ ನಿಲ್ಲುವರು. ಮುಖ್ಯವಾಗಿ ಜನರು ನಮ್ಮನ್ನು ಬಹಿಷ್ಕರಿಸಿ ಹಿಂಸಿಸುವಾಗ ಪವಿತ್ರಾತ್ಮರು ಕ್ರಿಸ್ತನಲ್ಲಿನ ನಮ್ಮ ವಿಶ್ವಾಸವನ್ನು ಸದೃಢಗೊಳಿಸಿ ಮುನ್ನಡೆಸುವರು. ಎರಡನೆಯದಾಗಿ, ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬಾಳಲು ಇಂದಿನ ಶುಭ ಸಂದೇಶ ನಮ್ಮೆಲ್ಲರಿಗೂ ಕರೆ ಕೊಡುತ್ತದೆ. ನಮ್ಮ ಬದುಕು ಕ್ರಿಸ್ತನೆಡೆಗಿನ ಪ್ರಯಾಣಕ್ಕೆ ಮಾರ್ಗಸೂಚಿಯಾಗಬೇಕು. ಅಸೀಸಿಯ ಸಂತ ಫ್ರಾನ್ಸಿಸ್ ರವರ ಬದುಕಿನಲ್ಲಿ ನಡೆದ ಒಂದು ಘಟನೆ. ಫ್ರಾನ್ಸಿಸ್ ರವರು ಶುಭ ಸಂದೇಶವನ್ನು ಬೋಧಿಸಲು ಒಬ್ಬ ತರುಣ ಸನ್ಯಾಸಿಯನ್ನು ತನ್ನೊಟ್ಟಿಗೆ ಕರೆದುಕೊಂಡು ನಗರಕ್ಕೆ ಹೋಗುತ್ತಾರೆ. ಇಡೀ ದಿನ ನಗರದ ಹಾದಿ ಬೀದಿಗಳಲ್ಲಿ ಸುತ್ತಾಡಿ ಮನೆಗೆ ವಾಪಸ್ಸಾಗುತ್ತಾರೆ. ಯುವ ಸನ್ಯಾಸಿಯು ನಿರಾಶೆಗೊಂಡು, ನಾವು ನಗರಕ್ಕೆ ಹೋಗಿದ್ದು ಶುಭ ಸಂದೇಶವನ್ನು ಬೋಧಿಸಲು ಎಂದು ನಾನು ಭಾವಿಸಿದೆ. ಆದರೆ ನಾವು ಎಲ್ಲೂ ಬೋಧಿಸದೆ ನಗರದ ಹಾದಿ ಬೀದಿಗಳಲ್ಲಿ ಸುತ್ತಾಡಿ ಸುಮ್ಮನೆ ಹಿಂದಿರುಗಿದೆವು ಎಂದು ಟೀಕೆ ಮಾಡಿದಾಗ, ಪ್ರತ್ಯುತ್ತರವಾಗಿ ಫ್ರಾನ್ಸಿಸ್, ನಾವು ಹಾದಿ ಬೀದಿಗಳಲ್ಲಿ ನಡೆಯುವಾಗ ನಮ್ಮ ನಡತೆಗಳಿಂದಲೇ ಜನರಿಗೆ ಬೋಧಿಸಿದ್ದೇವೆ ಎಂದು ಹೇಳುತ್ತಾರೆ. ಪ್ರಿಯರೇ, ಹೌದು, ಕ್ರಿಸ್ತನ ಸಾಕ್ಷಿಗಳಾಗಿ ಬಾಳಲು ಪವಿತ್ರಾತ್ಮರ ಒತ್ತಾಸೆಗೆ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.